ಶಿಸ್ತನ್ನು ಸಹಿಸಬಾರ್ದು. ಪಕ್ಷದಲ್ಲೇ ಗೆದ್ದು ಈಗ ಅಡ್ಡಮತ ಮತದಾನ ಮಾಡಿರೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾರೋ ವ್ಯಕ್ತಿಗತ ಸಂಬಂಧಗಳಿಗೋಸ್ಕರ ರಾಜಕಾರಣ ಮಾಡಿದ್ರೆ ಅದರ ಪರಿಣಾಮ ಉಳಿದವ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ. ಇವತ್ತು ಯಶವಂತಪುರ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಅಡ್ಡಮತದಾನ ಮಾಡಿರೋ ದುರದೃಷ್ಟಕರ. ನಮ್ಮ ಪಕ್ಷ ಗೆಲ್ಲೋದ್ರೊಳಗೇನೂ ಸಂಶಯ ಇಲ್ಲ. ಆದರೆ ಈ ಥರದ ಅಶಿಸ್ತನ್ನು ನಾವು ಎಷ್ಟು ಕಾಲ ಸಹಿಸ್ಕೋಬೇಕು? ಮತ್ತು ಅಪರ್ಚುನಿಸ್ಟ್ಗಳಿಗೆ, ಅದು ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾ ಪಕ್ಷ ಇರಲಿ, ದಳ ಇರಲಿ, ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಕೂಡ ಒಂದು ರೀತಿ ಅನೈತಿಕ ರಾಜಕಾರಣಕ್ಕೆ ನಾವೇ ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇದು ಒಂದು ಕಾರಣ ಇದೆ. ನಮ್ಮಂಥವರು ಯಾರು ಪಕ್ಷ ಅಂತ ಅಂತೀವಿ, ನಾವು ಪ್ರಶ್ನೆಗಳಿಗೆ ಒಳಗಾಗ್ತೀವಿ. ಈ ರೀತಿ ಈ ರಾಜಕಾರಣದ ವ್ಯಭಿಚಾರ ಮಾಡೋರು ಅವರು ಎಲ್ಲ ಕಡೆಗೂ ಸಲ್ಬಿಡ್ತಾರೆ. ಯಾಕೆಂದರೆ ಇದೊಂದು ರೀತಿ ರಾಜಕೀಯ ವ್ಯಭಿಚಾರವೇ. ಈ ರಾಜಕೀಯ ವ್ಯಭಿಚಾರ ಮಾಡೋರು ಎಲ್ಲರ ಜೊತೆಗೂ ಸುಲಭವಾಗಿ ಹೋಗಿ ಸೆಟ್ ಆಗಿಬಿಡ್ತಾರೆ. ಹಾರ್ಡ್ ಕೋರ್ ಪಾರ್ಟಿ ಪೊಲಿಟಿಕ್ಸ್ ಮಾಡೋರು, ಸಿದ್ಧಾಂತದ ರಾಜಕಾರಣ ಮಾಡೋರು, ಅದು ಯಾವ ಪಕ್ಷದಲ್ಲಿದ್ದರೂ ಅವರು ನಿಷ್ಠೂರಕ್ಕೊಳಗಾಗ್ತಾರೆ. ಈ ಥರದವರು ನಮ್ಮ ಪಕ್ಷದ ಸಿ ಎಮ್ ಕೈಲೂ ಚೆಂದ ಇರ್ತಾರೆ, ಬೇರೆ ಪಕ್ಷದವರು ಸಿ ಎಮ್ ಆದರೂ ಚೆನ್ನಾಗಿರ್ತಾರೆ, ಮತ್ತೊಬ್ಬರು ಬಂದು ಸಿ ಎಮ್ ಆದರೂ ಚೆನ್ನಾಗಿರ್ತಾರೆ. ಯಾಕೆಂದರೆ ರಾಜಕಾರಣವೇ ಅದು ಒಂಥರದ ವ್ಯಭಿಚಾರದ ರಾಜಕಾರಣ. ವ್ಯಭಿಚಾರದ ರಾಜಕಾರಣಕ್ಕೆ ಯಾವ ಹಂತದಲ್ಲೂ ನಾವು ಮಣೆ ಹಾಕಬಾರ್ದು. ಇದು ನಮಗೊಂದು ಎಚ್ಚರಿಕೆಯ ಪಾಠ ಆಗಬೇಕು. ನಮಗೊಂದು ಕೇಡ್ರ್ ಬೇಸ್ ಪಾರ್ಟಿ ಇಂಥ ಅವರಿಗೆ ಮಣೆ ಹಾಕುವಂಥದ್ದನ್ನು ನಿಲ್ಲಿಸಬೇಕಾದ ಅವಶ್ಯಕತೆ